ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆ ಧನ್ಯವಾದಗಳು. ಮೊದಲನೇದಾಗಿ ಸರ್ಕಾರದ ಗಮನಕ್ಕೆ 2-3 ವಿಷಯಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ಏನು ಅಂಬಿಗರ ಚೌಡಯ್ಯ ಮರಾಠ ಮತ್ತು ಹಿಂದುಳಿದ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಜನರಿಗೆ ಸಿಗ್ತಕ್ಕಂಥ ಅನೇಕ ಸೌಲಭ್ಯಗಳು ಈ ಒಂದು 2.25 ವರ್ಷದಲ್ಲಿ ಬಹಳಷ್ಟು ಕಡಿಮೆ ಆಗಿದೆ. ನಮ್ಮ ಜಿಲ್ಲೆಗೆ ಅಂಬಿಗರ ಚೌಡಯ್ಯ ನಿಗಮದಿಂದ ಇಡೀ ಜಿಲ್ಲೆಗೆ ಒಂದು ಸಾರಥಿ ಯೋಜನೆ, ಜಿಲ್ಲಾಧಿಕಾರಿಗಳು ಬಂದಂಥ 4-5 ಸಾವಿರ ಅಪ್ಲಿಕೇಶನನ್ನು ಲಾಟ್ರಿ ಮೂಲಕ ಒಬ್ಬರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ನೋಡಿದ್ರೆ ನಿಜವಾಗ್ಲೂ ಭಾಳ ನೋವಾಗ್ತದೆ. ಹಾಗಾಗಿ ಸನ್ಮಾನ್ಯ ತಮ್ಮ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಉಳಿದಿರ್ತಕ್ಕಂಥ 2 ವರ್ಷಗಳಲ್ಲಿ ಎಲ್ಲ ನಿಗಮದ ಬಡವರಿಗೆ ಹೆಚ್ಚಿನ ಸಹಾಯವನ್ನು ಮಾಡ್ತಕ್ಕಂಥ ಯೋಜನೆಯನ್ನು ಅವರು ರೂಪಿಸಲಿ ಅಂತಕ್ಕಂಥದ್ದು. ಇನ್ನೊಂದು, ನನ್ನ ಕ್ಷೇತ್ರದಲ್ಲಿ 5 ಮುಖ್ಯ ರಸ್ತೆಗಳನ್ನು 2.5 ವರ್ಷದ ಹಿಂದೆ ಕಾಂಟ್ರಾಕ್ಟರ್ ಅಗೆದು ಬಿಟ್ಟಿದ್ದಾನೆ. 5 ಮುಖ್ಯ ರಸ್ತೆಗಳನ್ನು ಅಗೆದು ಇವತ್ತಿನವರೆಗೂ ಅವನು ಸುಳಿವಿಲ್ಲ. ಅವನು ರಾಯಚೂರು ಜಿಲ್ಲೆಯ ಬಳೆ ಅಂತಕ್ಕಂಥ ಕಾಂಟ್ರಾಕ್ಟ್ರು ಇವತ್ತು 5 ರಸ್ತೆಯನ್ನು ಅಗೆದೋಗಿದ್ದಾನೆ. ನಾವು ಅವನ್ನ ರಾಯಚೂರಿಗೆ ನಮ್ಮ ಕಾರ್ಯಕರ್ತರನ್ನು ಕಳಿಸಿ ಅವನ ಫೋನ್ ಮೂಲಕ ಮಾತನಾಡಿದಾಗ, ಹಣ ಈಗ ಭಾಳಷ್ಟು ಹಣ ನಿಂತಿದೆ, ನೀನೇನಾದರೂ ಒತ್ತಾಯ ಮಾಡಿದರೆ ಒಂದು ಬಾಟ್ಲು ವಿಷ ಕೊಟ್ಬಿಡು, ನಾನು ಸಾಯ್ತೀನಿ ಅಂತಕ್ಕಂಥ ಪರಿಸ್ಥಿತಿ ಅವಂದು. ಆ ಪರಿಸ್ಥಿತಿ ಆದರೆ ಈ 5 ಮುಖ್ಯ ರಸ್ತೆಯನ್ನು ಅಗೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ನಾನು ತಮ್ಮ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, ಯಾವ ರಸ್ತೆಯನ್ನು ಅಗೆದಿದ್ದಾರೆ, ಯಾವ ರಸ್ತೆ ಓಡಾಡಲಿಕ್ಕೆ ಆಗದ ರೀತಿಯಲ್ಲಿ ಕಾಂಟ್ರಾಕ್ಟರ್ ಮಾಡಿದರೆ ಆ ಕಾಂಟ್ರಾಕ್ಟ್ಗಾದರೂ ಹಣ ಕೊಡೋದ್ರ ಮೂಲಕ ಆ ರಸ್ತೆಯನ್ನು ಪೂರ್ಣಗೊಳಿಸಿ. ಅವ್ರು ಏನೂ ಮಾಡದೇ ಇದ್ದಿದ್ರೆ ಏನು ತೊಂದರೆ ಇದ್ದಿಲ್ಲ, ಎಲ್ಲ ಆರಂಭ ಶೂರತ್ವದಂಗೆ ಅಗೆದು ಬಿಟ್ಟರು. ಈಗ ಹಣ ಇಲ್ಲ ಅಂತ ಹೋಗಿದ್ದಾರೆ. ದಯವಿಟ್ಟು ಈ ರೀತಿಯ ರಾಜ್ಯದಲ್ಲಿ ಯಾವ ರಸ್ತೆಗೆ ಈ ಪರಿಸ್ಥಿತಿ ಬಂದಿದೆ ಆ ಎಲ್ಲವನ್ನ ಒಂದು ರೀತಿಯಾಗಿ ಸರಿ ಮಾಡಿರುವಂಥ ಒಂದು ಕೆಲಸವನ್ನು ಮಾಡಬೇಕು. ಆ ರೀತಿಯ ಕಾಂಟ್ರಾಕ್ಟ್ಗಳ ಪಠ್ಯ ನುಡುಕಿ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡೋದ್ರ ಮೂಲಕ ಅಗದಿರ್ತಕ್ಕಂಥ ರಸ್ತೆ ಪೂರ್ಣಗೊಳಿಸೋ ಒಂದು ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಬಂಧುಗಳೇ, ಇನ್ನು ನಮ್ಮ ಜಿಲ್ಲೆಯ ಆಡಳಿತ ವೈಖರಿ ಬಗ್ಗೆ ಸದನದ ಗಮನಕ್ಕೆ ತರಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಸಭಾಧ್ಯಕ್ಷರೇ, ಕಳೆದ ಒಂದು 20 ದಿನದ ಹಿಂದೆ ನಮ್ಮ ದಾವಣಗೆರೆ ತಾಲೂಕಿನ ಕಾಡಜ್ಜಿ ಗ್ರಾಮದ ಕೃಷಿ ವಿಜ್ಞಾನ ಕಾಲೇಜಿನ ಆವರಣದಲ್ಲಿ ಈ ರಿಯಲ್ ಎಸ್ಟೇಟ್ನವರು ಮಣ್ಣನ್ನು, ಕಾಲೇಜಿನ ಪ್ರಿಮಿಸಿಸಲ್ಲಿ ಮಣ್ಣನ್ನು ತೆಗಿತಾ ಇದ್ದಾರೆ ಅಂತೇಳಿ ಜಿಲ್ಲಾಧಿಕಾರಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ದೂರನ್ನು ಸಲ್ಲಿಸಿದೆ. ಇದಾಗೂ ಕೂಡ ಅನೇಕ ದಿನಗಳ ಕಾಲ ಆ ಒಂದು ಕ್ರಿಯೆ ನಡೀತಾ ಇತ್ತು. ಇವತ್ತು ಅದನ್ನೆಲ್ಲವನ್ನ ನಾನು ದಾಖಲೆ ಸಮೇತ ತಮಗೆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಮುಟ್ಟಿಸ್ತೀನಿ. ಬಂಧುಗಳೇ, ಒಂದು ಸರ್ಕಾರಿ ಜಾಗದಲ್ಲಿ ಈ ರೀತಿಯ ಮಣ್ಣನ್ನು ತೆಗೆದು ಸುಮಾರು 20 ಅಡಿ ಗುಂಡಿಯನ್ನು ಮಾಡ್ತಾರೆ ಅಂದರೆ ಸರ್ಕಾರಿ ಜಾಗನೂ ಈ ರಿಯಲ್ ಎಸ್ಟೇಟ್ನವ್ರಿಗೆ ಉಳಿಲಿಲ್ಲ. ಅದನ್ನು ತಡೆಯೋ ಶಕ್ತಿ ಜಿಲ್ಲಾಡಳಿತಕ್ಕಿಲ್ಲ ಅಂತಕ್ಕಂಥ ನೋವು ನನಗಾಯಿತು. ಇದಾದ ನಂತರ ಮತ್ತೆ 15 ದಿನ ಆದಮೇಲೆ ಆ ಗ್ರಾಮಸ್ಥರು ಫೋನ್ ಮಾಡಿದರು, ಮತ್ತೆ ಅದೇ ರೀತಿ ಮಣ್ಣು ಅಗೀತಾ ಇದ್ದಾರೆ ಬನ್ನಿ ಅಂತೇಳಿ. ಆ ಸಂದರ್ಭದಲ್ಲಿ ನಾನೇ ನೇರವಾಗಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಯನ್ನು ಕರೆದುಕೊಂಡು ಅದರ ಜೊತೆ ಕೃಷಿ ಅಧಿಕಾರಿಗಳನ್ನು ಕೂಡ ಕರೆದುಕೊಂಡು ಆ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಣ್ಣು ಅಗೆಯುವಿಕೆ ನಡೀತಾ ಇದ್ದನ್ನು ಗಮನಿಸಿದೆ. ಪೊಲೀಸ್ನವರಿದ್ದಾರೆ, ಕೃಷಿ ಅಧಿಕಾರಿಗಳಿದ್ದಾರೆ. ಆದರೆ ಆ ಒಂದು ಕಾರ್ಯವನ್ನು
ಜಿಲ್ಲಾಡಳಿತ ನಿಲ್ಲಿಸಲಿಲ್ಲ. ನನಗೆ ತುಂಬ ನೋವಾಗ್ತದೆ. ಸತ್ಯವನ್ನ, ಸರ್ಕಾರದ ಆಸ್ತಿಯನ್ನ ಪೊಲೀಸ್ ಅಧಿಕಾರಿಗಳೊಂದಿಗೆ ನಾನು ಉಳಿಸ್ಲಿಕ್ಕೆ ಹೋದ್ರೆ ನೋಡಿದ್ರೆ ಮಾರನೇ ದಿನ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ ಬಂಧುಗಳೇ. ಪೊಲೀಸ್ ಅಧಿಕಾರಿ ಇದ್ದಾರೆ, ಕೃಷಿ ಅಧಿಕಾರಿಗಳಿದ್ದಾರೆ, ಅಧ್ಯಕ್ಷರೇ, ಕೃಷಿ ಅಧಿಕಾರಿಗಳಿದ್ದಾರೆ, ಎಲ್ಲರಿದ್ರೂ ಕೂಡ ಅಲ್ಲಿ ಅಟ್ರಾಸಿಟಿ ಕೇಸ್ ಒಬ್ಬ ಶಾಸಕರ ಮೇಲೆ ಹಾಕ್ತಾರೆ ಅಂದರೆ ಈ ಒಂದು ಜಿಲ್ಲಾಡಳಿತ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ನೀವು ನೋಡ್ಬೇಕು. ಅಷ್ಟೇ ಅಲ್ಲ, ನನ್ನ ಸರ್ಕಾರಿ PAಗೆ ಅವನ ಮೇಲೆ ಹಲ್ಲೆ ಮಾಡಿ ಅವನ ಮೊಬೈಲ್ ಕಸಿದ್ಕೊಂಡು ಹೋಗಿರ್ತಕ್ಕಂಥದ್ದು. ಅದರ ಜೊತೆ ನಂತರ ದಾವಣಗೆರೆಯಲ್ಲಿ ನಮ್ಮ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಹೋಗಿ, ಅಲ್ಲ ಕಳ್ತನ ಮಾಡೋರನ್ನ ಹಿಡೀರಿ ಅಂದರೆ ನಿಮ್ಮ ಸರ್ಕಾರದಲ್ಲಿ ಆ ಒಬ್ಬ ಶಾಸಕನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೀರಿ ಅಂತ ಅಂದರೆ ನಿಜವಾಗ್ಲೂ ನೋವಾಗ್ತದೆ ಅಂತೇಳಿ ಸುಮಾರು 1000 ಜನ ದಾವಣಗೆರೆ ನಗರದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಅಷ್ಟೇ ಅಲ್ಲ, ನಾವೆಲ್ಲರೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಕೊಟ್ವಿ. ಅವರೆಲ್ಲ ಏನು ಮಾಡದ ಪರಿಸ್ಥಿತಿಗೆ ಬಂದಿದ್ದಾರೆ. ಜಿಲ್ಲಾಡಳಿತ ಒಂದು ದುಷ್ಟರ, ಶ್ರೀಮಂತರ ಕೈಗೊಂಬೆ ಆಗಿ ಇವತ್ತು ಆಡಳಿತ ಮಾಡ್ತಾ ಇದೆ ಬಂಧುಗಳೇ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಕಾರಣ ಏನಂದ್ರೆ, ಇದಕ್ಕೆ ಕಾರಣ ಹೋದ ವರ್ಷ ಏಪ್ರಿಲ್ 21ನೇ ತಾರೀಕು ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಕೊಟ್ಟೆ. ಆ ಪತ್ರ ಹರಿಹರ ತಾಲೂಕು ಮತ್ತೆ ಹರಪನಹಳ್ಳಿ ತಾಲೂಕಿನ ಗಡಿ ಭಾಗದಲ್ಲಿ ಸರ್ಕಾರಿ ಆಸ್ತಿಯನ್ನ ಕಬಳಿಸಿದ್ದಾರೆ, ಹಳ್ಳ ಕೊಳ್ಳಗಳನ್ನು ಕಬಳಿಸಿದ್ದಾರೆ. ಇದೆಲ್ಲವನ್ನ ಪರಿಶೀಲನೆ ಮಾಡಿ ನನ್ನ ಗಮನಕ್ಕೆ ತನ್ನಿ ಅಂತೇಳಿ ನಾನು 4ನೇ ತಿಂಗಳು 21ನೇ ತಾರೀಕು 4ನೇ ತಿಂಗಳು 25ರಂದು ಚೀಫ್ ಸೆಕ್ರೆಟರಿ ಅವರಿಗೆ ನಾನು ಪತ್ರವನ್ನು ಕೊಟ್ಟೆ. ಅಂದಿನಿಂದ ಇಂದಿನವರೆಗೂ ಕೂಡ ಚೀಫ್ ಸೆಕ್ರೆಟರಿ ಅವರ ಕೈಯಿಂದ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡೋಕ್ಕಾಗಲಿಲ್ಲ. ನಂತರ ನಾನು 2-3 ರಿಮೈಂಡರ್ ಪತ್ರವನ್ನು ಕೂಡ ಚೀಫ್ ಸೆಕ್ರೆಟರಿ ಕೊಟ್ಟೆ. ಇದುವರೆಗೂ ಸರ್ಕಾರದಿಂದ ಯಾವುದೇ ಉತ್ತರ ಬಂದಿಲ್ಲ. ಈ ಸರ್ಕಾರಕ್ಕೆ, ದಾವಣಗೆರೆಯ ಜಿಲ್ಲಾಡಳಿತಕ್ಕೆ ಸರ್ಕಾರಿ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ, ಆಮೇಲೆ ಅರಣ್ಯ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ, ಹಳ್ಳಗಳನ್ನು ಕೂಡ ಉಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ, ನದಿಗಳನ್ನು ಕೂಡ ಅವರ ಕಾರ್ಖಾನೆಯ ಎಲ್ಲವನ್ನ ನೇರವಾಗಿ ಹಳ್ಳದ ಮೂಲಕ ನದಿಗೆ ಬಿಡೋದ್ರ ಮೂಲಕ ಈ ಜಿಲ್ಲಾಡಳಿತ ತುಂಗಭದ್ರಾ ನದಿಯನ್ನ ನೀರನ್ನು ಹಾಳು ಮಾಡ್ತಕ್ಕಂಥ, ಬಹಳ ನೋವಾಗ್ತಕ್ಕಂಥ, ನಿನ್ನೆ ಕೂಡ ನಾನು ಮಾತನಾಡಿದ್ದೀನಿ. ಆ ತುಂಗಭದ್ರಾ ನದಿಗೆ 100 ಕುಡಿಯ ನೀರಿನ ಯೋಜನೆ ಇದೆ. ಇದು ಯಾವುದಕ್ಕೂ ಕೂಡ ಉತ್ತರ ಸಿಗಲಿಲ್ಲ. ದಾವಣಗೆರೆ ಜಿಲ್ಲಾಡಳಿತ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಸಮಾಜವಾದಿ ತತ್ವದಿಂದ ರಾಜಕೀಯವನ್ನು ಪ್ರವೇಶ ಮಾಡಿದಂಥವ್ರು. ಸಿದ್ದರಾಮಣ್ಣವರು ಸಮಾಜವಾದಿ ತತ್ವದಿಂದ ರಾಜಕೀಯ ಪ್ರಾರಂಭ ಮಾಡ್ತಕ್ಕಂಥವ್ರು. ನನಗೆ ಆಶ್ಚರ್ಯ ಆಗ್ತದೆ, ಹಿಂದೆ ಇದ್ದಂಥ ಕಾಂಗ್ರೆಸ್ ನಾಯಕರು ಸನ್ಮಾನ್ಯ ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಏನು ಸಮಾಜವಾದಿ ನಾಯಕರುಗಳಿದ್ರು, ಅವರು ಯಾವುದೇ ಒಬ್ಬ ಬಲಾಢ್ಯ ಶ್ರೀಮಂತರಿಗೆ ರಾಜಕೀಯ ಕೊಡಬಾರ್ದು, ಅವರಿಂದ ರಾಜ್ಯ ಒಳ್ಳೇದಾಗಲ್ಲ ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಅವರು ನ್ಯಾಯಯುತವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ರು. ಆದರೆ ಈಗ ಸಿದ್ದರಾಮಣ್ಣವ್ರ ಕಾಲದಲ್ಲಿ ಏನಾಗಿದೆನೋ ಗೊತ್ತಿಲ್ಲ, ನಮ್ಮ ಜಿಲ್ಲಾ ಸಚಿವರ ದೌರ್ಜನ್ಯಕ್ಕೆ ಕಡಿವಾಣವನ್ನು ಕೂಡ ಹಾಕಲಿಕ್ಕೆ ಆಗ್ತಾ ಇಲ್ಲ. ನನಗೆ ತುಂಬ ನೋವಾಗ್ತದೆ. ಒಬ್ಬ ಜಿಲ್ಲಾ ಸಚಿವರು ಸದನದಲ್ಲಿ ಎಷ್ಟೊತ್ತಿರ್ತಾರೆ, ನಾನಂತೂ ನೋಡೇ ಇಲ್ಲ, ಸದನಕ್ಕೆ ಬರೋದಿಲ್ಲ. ಬರೀ ದೌರ್ಜನ್ಯ. ಸಿದ್ದರಾಮಣ್ಣವರು ದಯವಿಟ್ಟು ಈ ರೀತಿಯ ಬಂಡವಾಳಶಾಹಿಗೆ ಬೆಂಬಲ ಕೊಡ್ತಕ್ಕಂಥ ಒಂದು ರಾಜಕೀಯವನ್ನು ಇನ್ನು ಮುಂದಾದರೂ, ಇನ್ನು ಉಳಿದಿರ್ತಕ್ಕಂಥ ದಿನದಲ್ದಾದರೂ ಕಡಿಮೆ ಮಾಡಬೇಕು. ಇವತ್ತು ಏನು ನ್ಯಾಯಯುತವಾಗಿ ಸರ್ಕಾರದ ಆಸ್ತಿಯನ್ನ ಉಳಿಸ್ಲಿಕ್ಕೆ ಹೋದಂತ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಅಂದ್ರೆ ಎಲ್ಲಿದೆ ನ್ಯಾಯ? ಹಾಗಾದ್ರೆ ಅಧಿಕಾರಿಗಳು ಕೈಗೊಂಬೆ ಆಗಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಇನ್ನೂ ಮುಖ್ಯವಾಗಿ ಡ್ರಗ್ಸ್, ಈಗ 1 ತಿಂಗಳ ಕೆಳಗೆ ದಾವಣಗೆರೆಯ ಡ್ರಗ್ಸ್ ಪೆಡ್ಲರ್ಸ್ನ ಹಿಡಿದ್ರು.
ಅವರೆಲ್ಲರೂ ಸಚಿವರ ಹಿಂಬಾಲಕರು, ಎಲ್ಲರೂ ಸಚಿವರ ಹಿಂಬಾಲಕರು. ಪತ್ರಿಕೆಯಲ್ಲಿ ಬಂದಿದೆ, ಇದು ಟಿವಿಗಳಲ್ಲಿ ಬಂದಿದೆ. ಇದು ಹರೀಶ್ ಹೇಳ್ತಿರ್ತಕ್ಕಂಥದ್ದಲ್ಲ, ನಾನು ಹೇಳ್ತಿರ್ತಕ್ಕಂಥದ್ದಲ್ಲ. ತದನಂತರ ನ್ಯಾಯಬೆಲೆ ಅಂಗಡಿಯ ಅಕ್ಕಿಯನ್ನು ಕಳ್ತನದಿಂದ ಸಾಗಿಸ್ತಾ ಇದ್ರು, ಅವರು ಕೂಡ ಅವರು ಹಿಂಬಾಲಕರು. ಇದು ನಾನು ಹೇಳ್ತಿರ್ತಕ್ಕಂಥದ್ದಲ್ಲ, ಇದು ಪತ್ರಿಕೆಯಲ್ಲಿ ಬಂದಂತಕ್ಕದ್ದು. ನಿಜವಾಗ್ಲೂ ದಾವಣಗೆರೆ ಜಿಲ್ಲಾಡಳಿತ ಭ್ರಷ್ಟರು, ಡ್ರಗ್ಸ್ ದಂಧೆಕೋರರು, ನ್ಯಾಯಬೆಲೆ ಅಂಗಡಿಯ ಅಕ್ಕಿಯನ್ನು ಸಾಗಿಸ್ತಕ್ಕಂಥವ್ರು, ಇವರ ಒಂದು ಕೈಗೊಂಬೆ ಆಗಿ ಈ ಸರ್ಕಾರ ನಡೀತಾ ಇದೆ. ದಯವಿಟ್ಟು ಬಹಳಷ್ಟು ನೋವಾಗ್ತದೆ. ಅದರಲ್ಲೂ ಸರ್ಕಾರ ಏನು ನ್ಯಾಯವನ್ನ ಎತ್ತಿ ಹಿಡಿಲಿಕ್ಕೆ ಹೋದಂತ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಇದ್ರ ಬಗ್ಗೆ ತಕ್ಷಣ ಹೋಮ್ ಮಿನಿಸ್ಟರ್ ಅವರು ವಿಶೇಷವಾಗಿ ತಂಡವನ್ನು ಕಳಿಸಿ ಏನ್ ನ್ಯಾಯ ಇದೆ ನ್ಯಾಯ ಕೊಡಿಸಿ. ಇಂಥ 10 ಅಟ್ರಾಸಿಟಿ ಕೇಸ್ ಹಾಕಿದ್ರು ಕೂಡ ಈ ದುಷ್ಟ ಭ್ರಷ್ಟ ರಾಜಕಾರಣಿಗೆ ಜಿಲ್ಲಾಡಳಿತಕ್ಕೆ ನಾನೇನು ಬಗ್ಗಲ್ಲ, ನಾನು ಕೇಸಿಗೆ ಎದುರಲ್ಲ. ಆದ್ರೆ ಅವ್ರ ಉದ್ದೇಶ ಯಾರು ಕೂಡ ನ್ಯಾಯಯುತವಾಗಿ ಹೋರಾಟ ಮಾಡಬಾರ್ದು, ನ್ಯಾಯಯುತವಾಗಿ ಹೋರಾಟ ಮಾಡಿದವ್ರನ್ನ ಹತ್ತಿಕ್ಬೇಕು ಅಂತಕ್ಕಂಥದ್ದಿದೆ. ಅಷ್ಟೇ ಅಲ್ಲ, ಅವರ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 550 ಎಕರೆ ಸರ್ಕಾರದ ರೆವಿನ್ಯೂ ಇಲಾಖೆಯ, ಅರಣ್ಯ ಇಲಾಖೆಯ, ಬಡ ರೈತರ ಜಮೀನನ್ನು ಅವರು ವಶಪಡಿಸ್ಕೊಂಡಿದ್ದಾರೆ. ಇದು 2.25 ವರ್ಷ ಆದ್ರೂ ಕೂಡ ಚೀಫ್ ಸೆಕ್ರೆಟರಿ ಅವರು ಲೆಟರ್ ಕೊಟ್ಟರು ಕೂಡ ಯಾವುದೇ ಕಾರ್ಯ ನಡೆದಿಲ್ಲ. ಅಂದ್ರೆ ಜಿಲ್ಲಾಡಳಿತ ಹೇಗಿದೆ? ಜಿಲ್ಲಾಡಳಿತದ ಬಗ್ಗೆ ಚೀಫ್ ಸೆಕ್ರೆಟರಿ ಅವ್ರಿಗೇನು ಅವ್ರ ಮೇಲೆ ಅಧಿಕಾರ ನಡೆಸ್ತಕ್ಕಂಥ ಶಕ್ತಿ ಚೀಫ್ ಸೆಕ್ರೆಟರಿ ಅವ್ರಿಗೆ ಇಲ್ವಾ? ಅಥವಾ ರಾಜ್ಯ ಸರ್ಕಾರ ಅವ್ರು ಏನಾದ್ರೂ ನಮ್ಮ ಜಿಲ್ಲಾ ಎಲ್ಲ ಆ ಜಿಲ್ಲೆಗಳಲ್ಲಿ ಆ ಜಿಲ್ಲಾ ಸಚಿವರು ಏನಾದ್ರೂ ಮಾಡಲಿ ಅಂತೇಳಿ ಏನಾದ್ರೂ ನಮ್ಮ ಮುಖ್ಯಮಂತ್ರಿಗಳವರಿಗೆ ಪರ್ಮಿಷನ್ ಕೊಟ್ಟಿದಾರ? ನಿಜವಾಗ್ಲೂ ಈ ರೀತಿ ಆಗಬಾರ್ದು. ಬಡ ರೈತರಿಗೆ, ಬಡವರಿಗೆ ಒಳ್ಳೇದು ಮಾಡಬೇಕು. ತುಂಗಭದ್ರಾ ನದಿಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಏನು ನಮ್ಮ ಜಿಲ್ಲಾ ಸಚಿವರ ಕಾರ್ಖಾನೆಗಳನ್ನ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಜನರಿಗೆ ಒಳ್ಳೇದು ಮಾಡ್ಬೇಕಂತೇಳಿ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ.